ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿಯೊಬ್ಬರ ಜೀವನದಲ್ಲೂ ಏಳು ಬೀಳು ಸಹಜ. ಎದ್ದಾಗ ಹೊಗಳುವವರಿಗಿಂತ ಬಿದ್ದಾಗ ಆಡಿಕೊಂಡು ನಗೋವರೇ ಜಾಸ್ತಿ. ಇಂತಹ ಸಂದರ್ಭ ಪ್ರತಿಯೊಬ್ಬರ ಜೀವನದಲ್ಲೂ ಎದುರಾಗಿರುತ್ತೆ. ಕೆಲವರು ಇದನ್ನು ಹೇಳ್ಕೊಳ್ತಾರೆ, ಆದರೆ ಇನ್ನು ಕೆಲವರು ಇದನ್ನ ಹೇಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಅದೆಷ್ಟೋ ಜನರಿಗೆ ಇದು ಸ್ಫೂರ್ತಿಯಾಗುತ್ತೆ ಅಂತ ಕೆಲವರು ಹೇಳ್ಕೊಳ್ತಾರೆ. ಒಬ್ಬ ವ್ಯಕ್ತಿಗೆ ತಾನು ಬಿದ್ದಾಗ ಮುಂದೆ ತನ್ನ ಮೇಲೆ ತನಗೆ ನಂಬಿಕೆ ಹೆಚ್ಚಾಗುತ್ತದೆ. ಇದು ಜೀವನದ ಒಂದು ಮಹತ್ವದ ಪಾಠ ಅಂತ ಹಿರಿಯ ನಟ ಸಿ.ಕೈ. ಚಂದ್ರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅದು ಕೂಡ ತಮ್ಮ ಜೀವನದಲ್ಲಿ ಆದಂಥ ಕೆಲವೊಂದು ಘಟನೆಗಳನ್ನು ಹೇಳಿಕೊಳ್ಳುವುದರ ಜೊತೆಗೆ ಮನೆ ಮಠವನ್ನೆಲ್ಲ ಮಾರಿಕೊಂಡಿದ್ದರ ಬಗ್ಗೆ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಆತ್ಮೀಯರೇ, ಸಿ.ಕೈ. ಚಂದ್ರು ಹೆಸರಾಂತ ಕನ್ನಡ ನಟ. 100 ಸಿನಿಮಾಗಳು, 10 ಸೀರಿಯಲ್ಗಳು, ಲೆಕ್ಕವಿಲ್ಲದಷ್ಟು ಅಡುಗೆ ಎಪಿಸೋಡ್ಗಳು, ಸಕಲ ಕಲಾ ವಲ್ಲಭ ಅನ್ನೋ ಪದಕ್ಕೆ ಹೇಳಿ ಮಾಡಿಸಿದಂತಹ ವ್ಯಕ್ತಿ. ಸಿನಿಮಾ ಮಂದಿ ಅಂದರೆ ಅವರಿಗೇನು ಕಷ್ಟ ಇರಲ್ಲ ಅಂತಾರೆ. ಅವರೇನು ಬಣ್ಣದ ಲೋಕದಲ್ಲಿದ್ದಾರೆ, ಕೈತುಂಬ ಕಾಸು ಬರುತ್ತೆ, ಒಳ್ಳೆಯ ಸಂಭಾವನೆ ಪಡಿತಾರೆ, ಅವರಿಗೇನು ಕಮ್ಮಿ ಅನ್ನೋರೇ ಜಾಸ್ತಿ. ಆದರೆ ಎಲ್ಲರ ಬದುಕು ಕೂಡ ಹಾಗೇ ಇರೋದಿಲ್ಲ. ನಾವು ನೀವು ಅಂದುಕೊಂಡಂತೆ ಸಿನಿಮಾ ಮಂದಿಯ ಬದುಕು ಕಲರ್ಫುಲ್ ಆಗಿರಲ್ಲ. ಸಮಸ್ಯೆ ಅನ್ನೋದು ಬೆಷ್ಟದಷ್ಟು ಇರುತ್ತದೆ, ಆದರೆ ಹೇಳಿಕೊಳ್ಳುವ ಪರಿಸ್ಥಿತಿ ಇರೋದಿಲ್ಲ. ಯಾಕಂದರೆ ತಮ್ಮಣ್ಣ ಸೆಲೆಬ್ರಿಟಿಗಳು ಅಂದುಕೊಂಡವರ ಮುಂದೆ ತಾವು ನೊಂದು ಬೆಂದು ಹೋದ ಕಥೆಯನ್ನು ಹೇಗೆ ಹೇಳ್ಕೊಳ್ತಾರೆ ಹೇಳಿ? ಹೌದು ಸ್ನೇಹಿತರೆ, ಆದರೆ ಇನ್ನೂ ಕೆಲವರು ಮಾತ್ರ ತಮ್ಮ ಜೀವನವೇ ಇನ್ನೊಬ್ಬರಿಗೆ ಸ್ಫೂರ್ತಿ ಮಾದರಿಯಾಗುತ್ತದೆ ಅನ್ನೋ ಕಾರಣಕ್ಕೆ ಹೇಳ್ಕೊಳ್ತಾರೆ. ಎಂಥದ್ದೇ ಮಾದರಿಕತೆ ನಟ ಆದಂತಹ ಸಿ.ಕೈ. ಚಂದ್ರು ಬದುಕಲ್ಲೂ ಆಗೋಗಿದೆ. ಕಷ್ಟಗಳನ್ನೇ ಮೆಟ್ಟಿ ನಿಂತು ಹೆಮ್ಮರವಾಗಿ ಬೆಳೆದು ನಿಂತವರು ಈ ನಟ ಸಿ.ಕೈ. ಚಂದ್ರು ಅವರು. ಜೀವನವೇ ಮುಗಿದು ಹೋಯಿತು, ಎಲ್ಲವನ್ನೂ ಕಳೆದುಕೊಂಡೆ ಅಂತಿದ್ದಾಗ ಸಿ.ಕೈ. ಚಂದ್ರು ಬದುಕಿನಲ್ಲಿ ಪವಾಡ ನಡೆದಿತ್ತು. ಆ ಕ್ಷಣದಿಂದಲೇ ಚಂದ್ರು ಈ ಮಟ್ಟಿಗೆ ಬೆಳೆದಿದ್ದು. ಹೌದು ಸ್ನೇಹಿತರೆ, ಕೊರೋನಾ ಸಂದರ್ಭದಲ್ಲಿ ಸಿ.ಕೈ. ಚಂದ್ರು ಅವರ ಜೀವನದಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆ ಉಂಟಾಗಿತ್ತು. ಈ ಸಮಸ್ಯೆಯಿಂದಾಗ ಚಂದ್ರು ಅವರು ಬೀದಿಗೆ ಬಂದಿರುವಂತಾಗಿತ್ತು. ಬೊಂಬಾಟ್ ಭೋಜನ ಯಶಸ್ವಿನ ಕುದುರೆಯನ್ನು ಹತ್ತಿ ಚಂದ್ರು ಅವರ ಮೇಲೆ ಅದ್ಯಾರ ಕೆಟ್ಟು ದೃಷ್ಟಿ ಬಿದ್ದಿತ್ತೋ ಗೊತ್ತಿಲ್ಲ. ಅವರ ಜೀವನದಲ್ಲಿ ಸಮಸ್ಯೆಗಳ ಸುರುಮಾಲೆಯೇ ಸ್ಟಾರ್ಟ್ ಆದವು. ಬೊಂಬಾಟ್ ಭೋಜನ ಕಾರ್ಯಕ್ರಮವಾಗಿ ಉತ್ತಮ ನಡೀತಾ ಇರುವಾಗ ಚಂದ್ರು ಅವರಿಗೆ ಬೊಂಬಾಟ್ ಭೋಜನ ಕಂಪನಿ ಶುರು ಮಾಡೋಕ್ಕೆ, ಫುಡ್ ಪ್ರಾಡಕ್ಟ್ ಮಾರಾಟ ಮಾಡೋಕ್ಕೆ ಪ್ರತಿಯೊಬ್ಬರು ಸಲಹೆ ನೀಡಿದ್ರಂತೆ. ಈ ಸಲಹೆಯಂತೆ ಚಂದ್ರು ಬೊಂಬಾಟ್ ಭೋಜನ ಫುಡ್ ಪ್ರಾಡಕ್ಟ್ ಕಂಪನಿಯನ್ನು ಶುರು ಮಾಡಿದ್ರು. ಆದರೆ ಈ ಕಂಪನಿ ಚಂದ್ರು ಅವರಲ್ಲಿ ಮುಳುವಾಗಿ ಬಿಟ್ಟು ಹೋಯಿತು. ಹೌದು, ಅವ್ರ ಜೀವನದಲ್ಲಿ ಮುಳುವಾಯಿತು. ಇದರಿಂದಾಗಿ ಚಂದ್ರು ಅವರು 2,70,00,000 ಹಣವನ್ನು ಕಳೆದುಕೊಳ್ತಾರೆ. ಹಣಕಾಸಿನ ಸಮಸ್ಯೆ ಬೆಟ್ಟದಷ್ಟು ಬೆಳೆದು ನಿಲ್ತು. ಜೀವನ ಅನ್ನೋದು ಹೀಗೆ ನೋಡಿ ನೋಡಿ ಕಷ್ಟಗಳು ಒಮ್ಮೆಲೆ ಶುರುವಾದವು. ಸಮಸ್ಯೆಗಳ ಸರಮಾಲೆಯೇ ಬೆನ್ನು ಹತ್ತಿತ್ತು ಅಂತಾರಲ್ಲ, ಇದು 100ಕ್ಕೆ 100 ಸತ್ಯ. ಒಂದು ಕಡೆ ಕಂಪನಿ ನೆಲಕ್ಕೆ ಕಳಚಿ ಬಿದ್ದಿತ್ತು. ನಂತರ 2 ಕೋಟಿ ಹಣವನ್ನು ಸಹ ಕಳ್ಕೊಂಡಿದ್ರು. ಇದು ಸಾಲದು ಅಂತ ಅವರ ಅಡುಗೆ ಸೀರಿಯಲ್ ಕೂಡ ನಿಂತು ಹೋದವು. ಕೈ ಖಾಲಿಯಾದ ಸ್ಥಿತಿ ಬಂತು. ಕೊನೆಗೆ ವಿಧಿಯೇ ಇಲ್ಲದೆ ಒಂದು ಸೈಟ್ ಮತ್ತು ಮನೆಯನ್ನು ಮಾರಿದ್ರು. ವಾಸವಾಗಿದ್ದ ಮನೆಯನ್ನು ಕೂಡ ಅಡವಿಟ್ಟು ಎಲ್ಲ ಸಾಲ ತೀರಿಸಿ ಕೆಲಸದಿಂದ ನಿವೃತ್ತಿ ಪಡೆಯುವಷ್ಟು ಚಂದ್ರು ಅವರ ಮನಸ್ಸು ಹಾಳಾಗಿತ್ತು. ಆತ್ಮೀಯ ಚಂದ್ರು ಅವರು ಸ್ಥಿತಿ ಎಲ್ಲಿಗೆ ಬಂದಿತ್ತು ಅಂದರೆ, ಕೊರೋನಾ ಸಂದರ್ಭದಲ್ಲಿ ಚಂದ್ರು ಅವರು ಬಾಡಿಗೆ ಮನೆಯಲ್ಲಿ ಇದ್ದ ತಮ್ಮ ಆಫೀಸನ್ನು ಕೂಡ ಖಾಲಿ ಮಾಡಿದ್ರು. ಆದರೆ ಬಿಲ್ಡಿಂಗ್ ಮಾಲೀಕ ಇಲ್ಲೊಂದು ಷರತ್ತು ಹಾಕಿದ. ನೀವು ಹೀಗೆ ಏಕಾಏಕಿ ಆಫೀಸ್ನ ಖಾಲಿ ಮಾಡಿದ್ರೆ ನಾನು ಹೇಗೆ ಮಾಡಲಿ? ನಾನು ಒಂದು ವೇಳೆ ನೀವು ಖಾಲಿ ಮಾಡೋದಾದರೆ ಅಡ್ವಾನ್ಸ್ನಲ್ಲಿ 3 ತಿಂಗಳ ಬಾಡಿಗೆ ಕಟ್ ಮಾಡ್ಕೋತೀನಿ ಅಂತಾರೆ. ಹೀಗಾಗಿ ಅಡ್ವಾನ್ಸನ್ನು ಕೂಡ ಅರ್ಧಕ್ಕರ್ಧ ಕೈತಪ್ಪಿ ಹೋಗುತ್ತೆ. ಅಲ್ಲದೆ ಆಫೀಸ್ನಲ್ಲಿದ್ದ ಹಲವಾರು ಚೇರ್, ಟೇಬಲ್, ಸಿಸ್ಟಮ್ ಹಾಗೆ ಎಲ್ಲವನ್ನು ಮಾರಿಬಿಡ್ತಾರೆ. ಇದೆಲ್ಲ ಮಾರಿದ್ರು ಕೂಡ ಅವರಿಗೆ ಸಿಕ್ಕಿದ್ದು ಕೇವಲ 1,500,000. ಹೌದು ಸ್ನೇಹಿತರೆ, ಇದರಿಂದ ಬೇಸರಗೊಂಡ ಸಿ.ಕೈ. ಚಂದ್ರು ಅವರು ಇನ್ನೇನು ನಿವೃತ್ತಿ ಪಡೆಯುವ ನಿರ್ಧಾರಕ್ಕೆ ಬಂದಿದ್ದರಂತೆ. ಆಗ ಅಲ್ಲೇ ಇದ್ದ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಬೈದರಂತೆ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಆದರೂ ನನಗೆ ಯಾಕೆ ಈ ರೀತಿ ಶಿಕ್ಷೆ ಕೊಟ್ಟೆ ದೇವರೇ ಅಂತ ಕೇಳಿಕೊಂಡಿದ್ರಂತೆ. ಆಗ ಅಲ್ಲಿನ ಆಚಾರ್ಯಗಳು ಸಿ.ಕೈ. ಚಂದ್ರು ಅವರ ಮನಸ್ಸಿನಲ್ಲಿ ದೇವರಿಗೆ ಹಾಕಿದ ಪ್ರಶ್ನೆಗಳೆಲ್ಲ ತಾವಾಗೇ ಬಂದು ಉತ್ತರ ನೀಡಿದ್ರಂತೆ. ಅಲ್ಲದೆ 1 ವಾರದಲ್ಲಿ ನೀವು ಕಳೆದುಕೊಂಡ ಹಣ ವಾಪಸ್ ಬರುತ್ತೆ ಅಂತ ಹೇಳಿದ್ರಂತೆ. ಹೀಗೆ ಅರ್ಚಕ ಹೇಳಿದ ಮರುದಿನ ಬೆಳಗ್ಗೆ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮತ್ತೆ ಶುರು ಮಾಡಲು ಕರೆ ಬಂದಿತ್ತಂತೆ. ಅಲ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ದಿನ ಬಿಡುವಿಲ್ಲದಂತೆ ಸಿ.ಕೈ. ಚಂದ್ರು ಅವರು ದುಡಿತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಾಡಿದ ಸಾಲವನ್ನೆಲ್ಲ ತೀರಿಸಿ ಮನೆಯನ್ನು ಸಹ ಉಳಿಸಿಕೊಂಡಿದ್ದಾರೆ. ಇದು ಭಗವಂತನ ಲೀಲೆ ಪವಾಡ ಅಂತ ಸಿ.ಕೈ. ಚಂದ್ರು ಅವರೇ ಹೇಳಿಕೊಂಡಿದ್ದಾರೆ. ಮನುಷ್ಯ ಬಿದ್ದಾಗ ಕುಗ್ಗಬಾರದು, ಎದ್ದಾಗ ಹಿಗ್ಗಬಾರದು ಅನ್ನೋದಕ್ಕೆ ಈ ಸಿ.ಕೈ. ಚಂದ್ರು ಅವರೇ ಜೀವಂತ ಸಾಕ್ಷಿಯಾಗಿದ್ದಾರೆ. ಆದ್ಮೇಲೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನೂ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಪೋರ್ಟ್ ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಸಹಾಯ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.